ರಸೇ ನನ್ನ ಮಹಾರಾಜರು ಗಂಡಸರಲ್ಲವೇ. ಚಿಕನ್ ಫ್ರೈ ರೆಡಿ ಆಗ್ತಿದೆ. ನನ್ಗೋಸ್ಕರ ಮದ್ವೆ ಆಗಿ 2 ವರ್ಷ ಆಯ್ತು, ಏನು ಮಾಡಿಲ್ಲ. ವಿವಾಹ ಭೋಜನವಿದು, ವಿವಾಹ ಭೋಜನವಿದು. ಇನ್ನೊಂದರ ನಿರ್ಮಿಕ್ಸ್ ಆಗ್ತಿರ್ ಕ್ವಾಟ ಒಂದು ಗಂಟ್ಲಿಗೆ ಇಲ್ಲ ಕಣ ಫಿಲ್ಟರ್, ಕಣ್ಣಲ್ಲಿ ಕ್ಯಾಚಾಕು ಹಂಟ, ಮಾತಲ್ಲಿ ಸುಟ್ಟಾಕು ಶೂಟರ್. ತುಂಬ ಜನ ಹುಡುಗಿಗೆ ಯಾಮಾರಿಸಿ ಇಟ್ಟವನೆ ಹಣೆಗೆ ಸ್ಟಿಕ್ಕರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಅಡಿಗೆ ಮಾಡ್ತಾ ಇದ್ದೀನಿ. ಹೌದು, ಇಷ್ಟು ದಿವಸ ಯೂಟ್ಯೂಬ್ ಅಲ್ಲಿ ಬರೀ ಡೈಲಾಗ್ಸ್ ಹೊಡೆದು ನೋಡಿದ್ರೆ, ಇವತ್ತು ಅಡಿಗೆ ಮಾಡ್ತಾ ಇದ್ದೀನಿ. ಯಾವ ತರ ಮಾಡ್ತೀನಿ, ಏನ್ ಮಾಡ್ತೀನಿ ಅಂತ ಕೊನೆವರೆಗೂ ವಿಡಿಯೋ ನೋಡಿ. ತುಂಬಾ ಸರ್ಪ್ರೈಸಿಂಗ್ ಆಗಿರುತ್ತೆ. ತುಂಬಾ ಸಖತ್ತಾಗಿ ಅಡಿಗೆ ಮಾಡ್ತೀನಿ ಅಂತ ಅನ್ಕೊಂಡಿದೀನಿ. ತಿನ್ಬಿಟ್ಟು ಏಳು ಹೇಳ್ಬೇಕು, ಕೊನೆವರೆಗೂ ವಿಡಿಯೋ ನೋಡಿ. ಎಲ್ಲ ತಿನ್ಬಿಟ್ಟು ಬದುಕಿರೋ ತರ ಏನಾದ್ರು ಮಾಡು. ಬದುಕಿರೋದಲ್ಲ, ಕಳೆದೋಗ್ಬಿಡ್ತೀಯ ಅನ್ನಲ್ಲ. ಮಾಡು, ಫಸ್ಟ್ ನೋಡ್ತೀನಿ ಅಸಲು. ಮೊದ್ಲಿಗೆ ಒಂದು ತಟ್ಟೆನ ತಗೊಳ್ರಿ. ತಟ್ಟೆನ ಹಿಂಗೆ ಇಟ್ಬಿಟ್ಟು ಫಸ್ಟ್ ಚಿಕನ್ ತೊಳ್ಕೊಬೇಕು. ಯಾಕಂದ್ರೆ ಅಂಗಡಿ ಸೈಡ್ ತಂದ್ಬಿಟ್ಟಿರ್ತೀವಿ. ಸೊ ನಾವು ಚಿಕನ್ ಫಸ್ಟ್ ತೊಳ್ಕೊಬೇಕು. ಸೊ ಇದ್ರಲ್ಲಿ ರಕ್ತಾಗಿ ತಂದ್ಕೊಂಡಿರುತ್ತೆ. ಸೊ ಅದೆಲ್ಲ ಹೋಗುತ್ತೆ. ಮತ್ತೆ ಏನೇ ಕೊಳೆದ್ರು ಹೋಗ್ಲಿ ಅಂತ ಫಸ್ಟ್ ಚಿಕನ್ ತೊಳ್ಕೊಂಡ್ಬಿಡ್ಬೇಕು. ಆಮೇಲೆ ನೀರೆಲ್ಲ ಸೋರಿಸಿ ಚಿಕನ್ ಇವಾಗ ತೊಳೆದಾಯ್ತು. ಚಿಕನ್ ಫ್ರೈನ ಮಾಡಬೇಕು ಅಂದ್ರೆ ಫಸ್ಟ್ ಏನೇನ್ ಐಟಮ್ ಬೇಕು ಅಂತ ಹೇಳ್ಬಿಡ್ತೀನಿ. ಒಳ್ಳೆ ಆಯಿಲ್ ತಗೊಳ್ಳಿ, ಸನ್ಪ್ಯೂರ್ ಯೂಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಆಮೇಲೆ ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಈರುಳ್ಳಿ, ಹಸಿರುಮೆಣಸಿಕಾಯಿ ಮತ್ತೆ ಕರಿಬೇವು. ಸೊ ಟೊಮೊಟೊನ ಒಂದ್ 2-3 ಹಚ್ಕೊಂಡಿದೀನಿ. ಈರುಳ್ಳಿ ಒಂದು 3-4 ಹಚ್ಚಿದೀನಿ. ಮತ್ತೆ ಕೊತ್ತಂಬರಿ ಸೊಪ್ಪು ಒಂದು 5 ರೂಪಾಯಿಗೆ, ಹಸಿರುಮೆಣಸಿಕಾಯಿ ಒಂದು 5 ರೂಪಾಯಿ ತಗೊಂಡಿದೀನಿ. ಅದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಚಿಕನ್ ಮಸಾಲ ಬೇಕು. ನಂತರ ಈ ಒಂದು ಗರಂ ಮಸಾಲ, ಚಿಲ್ಲಿ ಪೌಡ್ರು, ಟರ್ಮೆರಿಕ್ ಪೌಡ್ರು ಮತ್ತೆ ಧನಿಯಾ ಪುಡಿ ಬೇಕು. ಸೊ ಫಸ್ಟ್ ಈಗ ಎಣ್ಣೆ ಬಿಟ್ಕೊಳ್ಳೋಣ. ಗ್ಲಾಸ್ ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಿದೀನಿ. ಅದಕ್ಕೂ ಮುಂಚೆ ಸ್ಟವ್ ಹಚ್ಬೇಕು. ಸೊ ಇದನ್ನ ಯಾವುದೇ ಯೂಟ್ಯೂಬ್ ನೋಡಿ ಕಲ್ತಿಲ್ಲ. ಈ ತರ ಮಾಡು ಅಂತ ಮೊದಲು ನಮ್ಮ ವೈಫ್ ಹೇಳ್ಕೊಟ್ಟಿದ್ಲು. ನೋಡೋಣ ಮಾಡಿದ್ಮೇಲೆ ಹೆಂಗ್ ಬರುತ್ತೆ ಅಂತ. ಸ್ವಲ್ಪ ಅವಳ ಹತ್ರ ಹೆಲ್ಪ್ ತಗೊಳ್ದೆ ಇವತ್ತು ಮಾಡ್ತಾ ಇದ್ದೀನಿ. ಅವಳು ಮೊದ್ಲೇ ಹೇಳ್ಬಿಟ್ಟಿದ್ದೀನಿ, ಏನೇ ಮಿಸ್ಟೇಕ್ ಆದ್ರೆ ನೀನ್ ಹೇಳಂಗಿಲ್ಲ, ಹೆಂಗಿದ್ರು ತಿನ್ಬೇಕು ಅಂತ. ತಿನ್ಬಿಟ್ಟು ಬದುಕಿದ್ರೆ ಸಾಕು. ಸೊ ಕಲಾಕಾರ ಬರೀ ಡೈಲಾಗ್ ಕೊಡೋದ್ರಲ್ಲಿ ಮಾತ್ರ ಅಲ್ಲ, ಅಡಿಗೆನ ಸಖತ್ತಾಗಿ ಮಾಡ್ತೇನೆ ಅಂತ ತಿನ್ಬಿಟ್ಟು ಹೇಳ್ಸ್ತೀನಿ ಅವಳ ಹತ್ರ. ನೀವು ತಲೆ ಕೆಡ್ಸ್ಕೊಂಡ್ಬಿಟ್ರಿ. ಸೊ ಉರಿನ ನಿಂಗೆ ಎಷ್ಟು ಬೇಕು ನೋಡ್ಕೊಂಡು ಕೊಟ್ಕೊಳ್ರಿ. ಫಸ್ಟ್ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಈರುಳ್ಳಿ ಹಾಕೊಬೇಕು. ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ, ಇದಾದ್ಮೇಲೆ ಕರಿಬೇವು, ಇದಾದ್ಮೇಲೆ ಸ್ವಲ್ಪ ಸೌಟ್ ತಗೊಂಡು ಇದನ್ನ ಬೇರೆ ತರ ಇದು ಮಾಡ್ಕೊಬೇಕು. ಚೆನ್ನಾಗಿ ಉರಿಬೇಕು. ಸ್ವಲ್ಪ ಬೆಂದ್ಮೇಲೆ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು. ಸೊ ಅದನ್ನ ಹಾಕೊಡಿ. 1 ಚಮಚ ಹಾಕಿದ್ರೆ ಸಾಕು. ಸೊ ಅದನ್ನ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ತರ ಫ್ರೈ ಮಾಡ್ಕೊಳ್ರಿ. ಇದಾದ್ಮೇಲೆ ನೆಕ್ಸ್ಟ್ ಚಿಕನ್ ಹಾಕ್ಬೇಕು. ನನ್ನ ಬಿಟ್ಟಿ ಬೇರೆ ಯಾರಿಗಾರ ಅಡಿಗೆ ಮಾಡ್ಕೊಟ್ಟಿದ್ಯಾ ಸುತ್ತಿ? ಅಡಿಗೆ ಮಾಡ್ಕೊಟ್ಟಿದ್ದೀರ ಪಟ್ಟಂತ 2 ನಿಮಿಷಕ್ಕೆ ಮಾಡ್ಬಿಡಿ. ಏನಾ? ಸೊ ಹಿಂಗೆ ಲೇಡೀಸ್ ನಾವೇನೇ ಹೊಸದಾಗಿ ಏನೋ ಮಾಡ್ಕೊಟ್ರು ಅದು ತೃಪ್ತಿ ಇಲ್ಲ, ಡೌಟ್ಗಳು ಜಾಸ್ತಿ. ನನ್ನ ಬಿಟ್ಟಿ ಬೇರೆ ಯಾರಿಗಾರು ಅಡಿಗೆ ಮಾಡ್ಕೊಟ್ಟಿದ್ಯಾ ಅಂತ ಕೇಳ್ದೆ. ಮಾಡ್ಕೊಟ್ಟಿಲ್ಲ. ಫ್ರೆಂಡ್ಸ್ಗೋ ಫ್ಯಾಮಿಲಿಗೋ ಏನು ಅಂತ ಕೇಳ್ದೆ. ಸೊ ಇದುವರೆಗೂ ಯಾರಿಗೂ ಅಡಿಗೆ ಮಾಡ್ಕೊಟ್ಟಿಲ್ಲ. ನಮ್ಮ ಪ್ರಿಯಾಂಕ್ ಅವ್ರಿಗೆ ಇದೇ ಫಸ್ಟ್ ಮಾಡ್ಕೊಡ್ತಾರೆ. ಹಾಗಿದ್ರೆ ನಾನೇ ಬಲಿಕಾ ಬಕ್ರಾ ಫಸ್ಟ್. ಸೊ ನೋಡೋಣ. ಇದನ್ನ ಚೆನ್ನಾಗಿ ತಿರುಕೊಂಡು ಬೇಯಿಸ್ಬೇಕು. ಹತ್ರ ತಗೊಂಬರಮ್ಮ ಚಿಕನ್ ಒಂದು ಪೀಸ್ಗಳು. ಚಿಕನ್ ನೀವು ಹೊಡ್ಸ್ಕೊಂಬರ್ಬೇಕಾದ್ರೆ ಮೀಡಿಯಮ್ ಹೊಡ್ಸ್ಕೊಂಬರ್ರಿ. ಜಾಸ್ತಿ ಪೀಸ್ ತಿನ್ಬೋದು. ಬೇರೆಯವ್ರಿಗೆ ಬೇಕು ಅಂದ್ರೆ ಹಾಕೊಡ್ಬೋದು. ನಮ್ಮನೆಗಂತೂ ಗೆಸ್ಟ್ಗಳು ಬರ್ತಾನೆ ಇರ್ತಾರೆ. ಕಬ್ಜವ್ರು, ರಾಖಿ ಅವರು ಎಲ್ಲರೂ ಬರ್ತಾ ಇರ್ತಾರೆ. ಕಬ್ಜಾ ನಿಮ್ಗೆಲ್ಲ ಗೊತ್ತಿರುತ್ತಲ್ಲ. IPL ಬತ್ತು ಅಂದ್ರೆ ನಮ್ ಕಬ್ಜವ್ರ ದೇವ. ಮಾತ್ ಕೊಟ್ರೆ ಮನ್ಸ್ ಕೊಟ್ಟಂಗೆ. ಸ್ವಲ್ಪ ಬೆಂದಾದ್ಮೇಲೆ ಮತ್ತೆ ಉಪ್ಪು ಹಾಕೊಬೇಕು. ಸ್ವಲ್ಪ ಪ್ರಮಾಣದಲ್ಲಿ ನೋಡ್ರಿ, ಇಷ್ಟು ಉಪ್ಪು ಹಾಕೊಬೇಕು. ಯಾಕಂದ್ರೆ ಟೇಸ್ಟ್ ಬೇಕು ಅಂದ್ರೆ ಉಪ್ಪು ಬೇಕು. ಉಪ್ಪಿಲ್ಲ ಅಂದ್ರೆ ಟೇಸ್ಟ್ ಇರಲ್ಲ.
ಸೊ ಉಪ್ಪನ್ನ ಹಾಕೊಂಡು ಮತ್ತೆ ಚೆನ್ನಾಗಿ ಇದನ್ನ ತಿರುಕೊಂಡು ಹಿಂಗ್ ಬಟ್ಟೆನೆ ಕಂಫರ್ಟಬಲ್ ಲಿಕ್ಲನು ಇತ್ತು ಬೇಕಾದ್ರೆ. ಇರ್ಲಿ ಈ ತರ ಚೆನ್ನಾಗಿ ಉಪ್ಪು ಹಾಕೊಂಡು ತಿರುಗಬೇಕು. ತಿರುಗ ಮೇಲೆ ಸ್ವಲ್ಪ ಹೊತ್ತು ಬಿಡ್ಬೇಕು, ಹಂಗೆ ಚೆನ್ನಾಗಿ ಬೇಯಬೇಕು. ನೋಡೋಣ ಹೆಂಗಾಗುತ್ತೆ ಏನೋ ಗೊತ್ತಿಲ್ಲ, ಮಾಡ್ತಾ ಇದ್ದೀನಿ. ಇವಾಗ ಒಂದು ಮುಚ್ಚಳನ ಅದ್ರ ಮೇಲೆ ಮುಚ್ಚಿಬಿಡಿ, ಯಾಕಂದ್ರೆ ಚೆನ್ನಾಗಿ ಬೇಯಬೇಕಲ್ಲ, ಅವೆಲ್ಲ ಆಚೆ ಹೋಗ್ಬಿಡುತ್ತೆ. ಇದನ್ನ ಮುಚ್ಚಿದ್ರೆ ಬೇಗ ಈ ಒಂದು ಮಾಂಸ ಬೇಯುತ್ತೆ, ಚಿಕನ್. ಇದನ್ನ ಯಾವ್ದ್ರ ಜೊತೆ ತಿನ್ಬೋದು? ಇದ್ರನ್ನ ನೀವು ರೈಸ್ ಜೊತೆಗೂ ತಿನ್ಬೋದು, ಚಪಾತಿ ಪರೋಟ ಮಾಡ್ಕೊಂಡು ಸೂಪರ್ ಆಗಿರುತ್ತೆ. ಸೊ ಗ್ರೇವಿನ ಸ್ವಲ್ಪ ಜಾಸ್ತಿ ಮಾಡ್ಕೊಟ್ರಿ, ಬ್ಯಾಚುಲರ್ಸ್ಗಂತೂ ಚೆನ್ನಾಗಿರುತ್ತೆ. ಯಾಕಂದ್ರೆ ಸಾಂಬಾರ್ ಮಾಡಿ ಅದರಲ್ಲಿ ಅವರೆಲ್ಲ ಹಿಂಸೆಗೆ. ಸೊ ಇದನ್ನ ಒಂದು ಕಾಲ್ ಗಂಟೆ ಒಂದು 20 ನಿಮಿಷದಲ್ಲಿ ಮಾಡಾಕ್ಬೋದು. ಓಕೆ, ಒಂದ್ ಸಾಂಗ್ ಹೇಳ ನಂಗೋಸ್ಕರ. ಅದ್ ಬೇಯತ್ತೆ. ಆ ಚಂದ್ರನಂತೆ ಬಿಲ್ಡಪ್, ಬರೀ ಬಿಲ್ಡಪ್. ಕಣ್ಮುಚ್ಚಿ ಹುಡುಕಾಡ ಲಿರಿಕ್ಸ್ ಬಂದ ಮೆಟಲ್ ಹೊಡಿತಾರೆ, ಸಾಂಗ್ ಲೈನ್ಸ್ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಲೈನ್ಸ್ ಇತ್ತಲ್ಲ ಅದು ಮಾತ್ರ ನಿಂಗೆ. ಅಲ್ಲ, ನಿನ್ಗೆ ಇದ್ಬಿಟ್ಟು ಏನ್ ಅಡಿಗೆ ಮಾಡಕ್ ಬರುತ್ತೆ? ಇದ್ಬಿಟ್ಟು ಅನ್ನ ಮಾಡ್ತೀನಿ, ಹ್ಮ್. ಅದ್ ಬಿಟ್ರೆ ಟೀ ಕಾಫಿ ಮಾಡ್ತೀನಿ. ಸೊ ಬೇರೆ ಏನು ಕಲ್ತಿಲ್ಲ, ಮುಂದಿನ ದಿನಗಳಲ್ಲಿ ಬೇರೆನ ಕಲ್ತು ಅಡಿಗೆ ಮಾಡ್ಕೊಡ್ತೀನಿ. ಸೊ ಇವಾಗ ಒಬ್ಳಗ್ ಮಾಡ್ತಾ ಇದೀನಿ. ನೆಕ್ಸ್ಟ್ ಕಲ್ತು ಅಡಿಗೆ ಚೆನ್ನಾಗ್ ಬರ್ತಾ ಇದೆ ಅಂದ್ರೆ ಯಾವ್ದಾದ್ರು ಫಂಕ್ಷನ್ ಮಾಡಿದಾಗ ಒಂದ್ 100-150 ಜನಕ್ಕೆ ಮಾಡ್ತೀನಿ. 150 ಜನದ್ದು ಒಂದೇ ದಿನ ಸಾಯಿಸ್ಬೇಕು ಅಂತ ಪ್ಲಾನ್. ಅಮೃತ ತಿನ್ನಂಗೆ ಕಣೆ ನಾನ್ ಮಾಡಿದ ಅಡಿಗೆ ತಿಂದ್ರೆ. ನಾನ್ ತಿಂದ್ಬಿಟ್ಟು ಹೇಳ್ತೀನಿ ಕಣೋ, ನೀನೇ ಹೇಳು, ಕಂಡಮ್ ಮಾಡ್ಬೇಡ. ಕಂಡಮ್ ಏನ್ ಲೆವೆಲ್ ಬರುತ್ತೆ, ಬರ್ದಿಟ್ಕೊಂಡ್ಬಿಡು ಡೈರಿಲಿ. ಇವತ್ತಿದ್ರೆ ಯಾವ್ದಾರು ಡೈರಿ ಏನೋ ಬರೀ ಅಭ್ಯಾಸ ಇದ್ರೆ ಮೊದಲನೇ ಪೇಜಲ್ಲೇ ಬರ್ದಿಟ್ಕೊಂಡ್ಬಿಡು. ಸ್ವಲ್ಪ ಬೆಂದ ಮೇಲೆ ಇವಾಗ ನೆಕ್ಸ್ಟ್ ಟೊಮೊಟೊ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಬೇಕು. ಬರಂ ಹತ್ರ ಬಾ. ಅಲ್ಲ ಕಣೋ, ಮಾಡ್ತೀನಿ ಅಂತ ಮಾಡ್ತಾ ಇದೀಯಾ, ಚೆನ್ನಾಗಿರುತ್ತೆ ಇಲ್ವಾ ಅನ್ನೋದೇ ಡೌಟು. ಯಾಕೆ ಅಡ್ಗೆ ಮಾಡಂಗಿಲ್ವಾ? ಹಂಗಲ್ಲ, ಏನು ಮಾಡಿಲ್ಲ ಅಂತೀಯ, ಇದೇ ಫಸ್ಟ್ ಅಂತೀಯ, ಎಡ್ಸ್ಕೊಂಡ್ ಕಂಡಮ್ ಮಾಡ್ಬೇಡ. ಹ. ವೀರಸೇನ ನಳ ಮಹಾರಾಜರು ಗಂಡಸರಲ್ಲವೇ, ನನ್ನಾಗೆ ಮೀಸೆ ಒತ್ತ ಮಹನೀಯರಲ್ಲವೇ. ಆದ್ರೂ ಏನೇ ಹೇಳು, ಭಾನುವಾರ ಬಂದ್ರೆ ಸಾಕು ನಾನ್ ವೆಜ್ ತಿನ್ಲೇಬೇಕಲ್ಲ. ಭಾನುವಾರ ಮಾತ್ರ ಅಲ್ಲ, ನಾನು ವಾರದಲ್ಲಿ ಗುರುವಾರ ಸೋಮವಾರ ಬಿಟ್ರೆ ಎಲ್ಲಾ ದಿನಾನು ತಿಂತೀನಿ. ಹೊರಗಡೆ ತಿನ್ಬಿಡ್ತೀನಿ, ಬಟ್ ಮನೇಲಿ ಸಂಡೇ ಫಿಕ್ಸ್. ಏನ್ ಫೇವ್ರೆಟ್ ಫುಡ್ ನಿಂದ ಯಾವ್ದು? ಅವಾಗೆಲ್ಲ ನನಗೆ ಮಟನ್ ಅಂದ್ರೆ ಐತಾ ಇರ್ಲಿಲ್ಲ. 3 ವರ್ಷದ ಹಿಂದೆ ಬರೀ ಚಿಕನ್. ಈಗ ಜಾಸ್ತಿ ಮಟನ್ ತಿಂತೀನಿ. ಮಟನ್ ಅಲ್ಲಿ ಫ್ರೈ ಸಖತ್ ಇಷ್ಟ. ಮನೇಲಿ ಅವತ್ತು ಮಾಡಿದಿಲ್ಲ, ಸೀರಿಯಸ್ ಆಗಿ ಹೋಟ್ಲಿಗಿಂತ ಸಖತ್ತಾಗಿ ಮಾಡಿದೆ. ಹೌದಾ? ನೆಕ್ಸ್ಟ್ ಅದೇ ಮಾಡಿಸ್ತೇನೆ. ಈ ಭಾನುವಾರ ಚಿಕನ್, ನೆಕ್ಸ್ಟ್ ಭಾನುವಾರ ಮಟನ್. ನಿಂಗೋಸ್ಕರ ಮಟನ್ ಮಾಡ್ಬೇಕು. ಆಯ್ತು, ಇವಾಗ ಸ್ವಲ್ಪ ಮುಚ್ಚನ, ಇದು ಸ್ವಲ್ಪ ಬೇಯ್ಬೇಕು. ಆದ್ರೂ ಮಟನ್ ಏನಂತ ತಿನ್ನೋದು, 1 kg 1,000 ರೂಪಾಯಿ. ಅದ್ರಲ್ಲಿ 4 ಪೀಸು ಬರಲ್ಲ ಸರಿಯಾಗಿ. 1 ಟೈಮ್ ಮಾಡಿದ್ರೆ ಖಾಲಿನೇ ಆಗೋಗ್ಬಿಡುತ್ತೆ, ಎಲ್ಲ ಉರಿತಾನೆ ಖಾಲಿ ಆಗ್ಬಿಡುತ್ತೆ. ಅದಂತೂ ಫ್ರೈ ಮಾಡಿದ್ರಂತೂ ಇನ್ನೂ ಖಾಲಿನೇ ಆಗೋಗ್ಬಿಡುತ್ತೆ ಬೇಗ. ನಮ್ ಸುಪ್ರೀತ್ಗೆ ಮಟನ್ ಅಂದ್ರೆ ಸಖತ್ ಇಷ್ಟ. ಅದ್ ಮಾಡ್ದಾಗೆಲ್ಲ ರೈಸ್ ಕಮ್ಮಿ ತಿಂತಾನೆ, ಪೀಸ್ ಜಾಸ್ತಿ ತಿಂತಾನೆ ಅಲ್ವೇನೋ? ನಾವು ತಿಂಗಳಿಗೆ ಮಟನ್ ಚಿಕನ್ಗೆ ಒಂದ್ 15-20 ಸಾವಿರ ಖಾಲಿ ಮಾಡ್ತೀವಿ. 100%. ಅಯ್ಯಪ್ಪ, ತರದಲ್ಲ, ಹೋಟ್ಲಲ್ಲೆಲ್ಲ ಆಗಲ್ವಾ? ಹೋಟ್ಲಲ್ಲಿ ಅಂತ ಹೇಳು. ಫ್ರೆಂಡ್ ಸರ್ಕಲ್ ಬೇರೆ ಜಾಸ್ತಿ ಅಲ್ವಾ? 15 ಸಾವಿರ ಒಂದ್ 25 ಸಾವಿರನೇ ಆಗತ್ತೆ. ಫ್ರೆಂಡ್ ಸರ್ಕಲ್, ಫ್ರೆಂಡ್ಸ್ ಬರ್ತಾ ಇರ್ತಾರೆ ಜಾಸ್ತಿ. ರಾಜಣ್ಣ ಮಿಲಿಟರಿ ಹೋಟ್ಲು ಹೋಗ್ತೀವಿ, ಮುದ್ದಿನಪಾಳ್ಯ ಮೇನ್ ರೋಡ್ ಅಲ್ಲಿ ಐತಲ್ಲ ರಾಜಣ್ಣ ಮಿಲಿಟರಿ ಹೋಟ್ಲು, ಅಲ್ಲಿ ಹೋಗ್ತೀವಿ. ಅದ್ ಬಿಟ್ರೆ ಈ ಮರಿಯಪ್ಪನ ಪಾಳ್ಯ ಸಿಗ್ನಲ್ ಒಂದ್ ಐತೆ, ಪ್ರಶಾಂತ್, ಅದ್ರಲ್ಲೂ ಚೆನ್ನಾಗ್ ಮಾಡ್ತಾರೆ. ಸೊ ನೋಡ ಅಂದ್ರೆ ಒಂದಷ್ಟು ಜನ ಹುಡುಕೊಂಡು ಇವಾಗೆಲ್ಲ ಕಾಫಿ ಟೀ ಕುಡಿಯಕ್ಕೆ ಎಷ್ಟೆಷ್ಟೋ ದೂರ ಹೋಗ್ತಾರೆ. ಈ ಒಂದು ಹೊಸಕೋಟೆಗೆ ಹೋಗಿದೀವಿ ಒಂದ್ಸರಿ, ಅದು ಚೆನ್ನಾಗಿತ್ತಲ್ವೇನೆ ಬಿರಿಯಾನಿ ಸಖತ್ತಾಗಿತ್ತು ಹೊಸಕೋಟೆಲ್ಲೂ. ತುಂಬಾ ಜನ ಅಲ್ಲೂ ಟ್ರೈ ಮಾಡ್ತಾ ಇರ್ತಾರೆ. ಆಯ್ತು, ಈಗ ನಿಂದು ಏನ್ ಇಷ್ಟ ಎಲ್ಲ ಹೇಳ್ದೆ, ನನ್ಗೇನ್ ಇಷ್ಟ ಅಂತ ಹೇಳು. ನಿನ್ಗೇನ್ ಇಷ್ಟ ಅಂತ ನೀನ್ ಹೇಳ್ಬೇಕು. ನಿನ್ಗೆ ಹೇಳು, ನೀನ್ ಹೇಳು, ನಾನ್ ನಿನ್ ಕೇಳ್ತಿರೋದು. ಕಬಾಬ್ ಇಷ್ಟ ಚಿಕನ್ ಅಲ್ಲಿ, ಅದನ್ನ ಹೇಳ್ಬೇಕು ತಾನೇ. ಸೊ ಕಬಾಬ್ ನೆಕ್ಸ್ಟ್ ದಿನಗಳಲ್ಲಿ ಮಾಡ್ಕೊಡೋಣ. ಇನ್ನ ಮಾಡೋದ್ ಕಲ್ತಿಲ್ಲ. ಬಿರಿಯಾನಿ ಮಾಡ್ಕೊಡು. ಬಿರಿಯಾನಿ ಟ್ರೈ ಮಾಡೋಣ.
ಸೊ ಸದ್ಯಕ್ಕೆ ಇವತ್ತು ಬಿಸಿ ಬಿಸಿ ಚಿಕನ್ ಫ್ರೈ ರೆಡಿ ಆಗ್ತಿದೆ. ಸೊ ನೋಡೋಣ ಹೆಂಗಾಗತ್ತೆ ಅಂತ ವೆಯ್ಟ್ ಮಾಡ್ತಾ ಇದೆ. ಕೊತ್ತ ಅಂತ ಕುದೀತೈತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಟರ್ಮರಿಕ್ ಪೌಡ್ರು, ಅರಿಶಿನ ಪುಡಿ ಸ್ವಲ್ಪ ಹಾಕ್ಬೇಕು, ಧನಿಯಾ ಪೌಡ್ರು, ಗರಂ ಮಸಾಲ, ಚಿಲ್ಲಿ ಪೌಡ್ರು. ಖಾರದ ಪುಡಿ ಅಂತೂ ಇಲ್ಲ ಅಂದ್ರೆ ಆಗಲ್ಲ, ನನಗೆ ಎಸ್ಪೆಷಲಿ ಖಾರ ಅಂದ್ರೆ ಇಷ್ಟಪಡ್ತೀವಿ. ನೆಕ್ಸ್ಟ್ ಚಿಕನ್ ಫ್ರೈ ಮಸಾಲ, ಇದಂತೂ ಮೇಯ್ನು. ಒಂದು ಪ್ಯಾಕೆಟ್ ಫುಲ್ ಹಾಕ್ಬಿಡ್ಬೇಕು. ಇದಕ್ಕೇನ್ ರುಬ್ಬದೇನ್ ಬೇಡ, ಈಗ ಫುಲ್ ಈಸಿ. ರುಬ್ಬೋದು ಬೇಕಾಗಿಲ್ಲ, ಆಡ್ಸೋದು ಬೇಕಾಗಿಲ್ಲ. ಚೆನ್ನಾಗಿ ತಿರುಗ್ಬಿಟ್ಟು ತಿರ್ಗಾದ್ಮೇಲೆ ನಿಮಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು. ಸೊ ನಾವು ಇವತ್ತು ಮಧ್ಯಾಹ್ನ ಮತ್ತೆ ನೈಟು 2 ಟೈಮ್ ತಿನ್ನೋದ್ರಿಂದ ಅರ್ಧ ಗ್ಲಾಸ್ ಹಾಕೊಂತೀನಿ. ನೋಡ್ತಾ ಇದ್ದೀರಾ, ಇಷ್ಟು ನೀರನ್ನ ಹಾಕೊಬೇಕು. ಹಾಕದ್ಮೇಲೆ ಮತ್ತೆ ಅದನ್ನ ಚೆನ್ನಾಗಿ ತಿರುಗಿಸ್ಬೇಕು, ಯಾಕಂದ್ರೆ ಮಸಾಲೆ ಎಲ್ಲ ಹಿಡಿಬೇಕಲ್ಲ ಚಿಕನ್ಗೆ ಮತ್ತೆ ಗ್ರೇವಿಗೆ. ಸೊ ಹಾಕಿದ್ಮೇಲೆ ಚೆನ್ನಾಗಿ ತಿರುಗಿಸ್ಬೇಕು. ಏನ್ ಅಡ್ಗೆ ಮಾಡ್ಬಿಡ್ತಾ ಇದ್ಯಾ? ಕ್ಲೀನಿಂಗ್ ಯಾರು ಮಾಡ್ತಾರೆ? ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಏನಿದು ಪ್ರಿಯಾಂಕಾ ಕ್ಲೀನ್ ಮಾಡ್ಕೊಂಡು ಎಲ್ಲಾರು ನಾನೇ ಮಾಡ್ಬೇಕು, ಬರೀ ಇವ್ನ ಅಡ್ಗೆ ಒಂದ್ ಮಾಡ್ತಾರೆ. ನಮ್ ಗಂಡ ಠೀಕಾ ತೊಳ್ದಿಲ್ವ ಇವತ್ತು? ಮಾಡಿದ್ರೇನು ಇನ್ನೊಂದೇನಂದ್ರೆ ನಮ್ ಶಿಷ್ಯ ಮಲಗಿರೋದಕ್ ಸರಿ ಆಯ್ತು, ಎದ್ದಿದ್ರೆ ಪ್ಯಾಪಾ, ಪ್ಯಾಪಾ ಅಂತ ಬಂದಿರೋನು. ಬಾರಿ ಆಕ್ಟಿವ್ ಅವನೇ ನನ್ ಮಗ. ನಾನು ಅಂದ್ರೆ ನನಗಿಂತ ಟ್ರಿಪಲ್ ಆಕ್ಟಿವ್. ಸೊ ಮುಂದಿನ ದಿನಗಳಲ್ಲಿ ಅವನು ಆಕ್ಟರ್ ಮಾಡೋಣ, ಒಳ್ಳೆ ಡ್ಯಾನ್ಸರ್ ಮಾಡ್ತೀನಿ ಫಸ್ಟ್ ಅವನ್ನ. ನಾನು ಡೈರೆಕ್ಟರ್ ಆದ್ರೆ ಅವ್ನ ಆಕ್ಟರ್. ಸೊ ಇದಾದ್ಮೇಲೆ ಬೇಯ್ತಾ ಇದೆ, ಮತ್ತೆ ಇದು ಮುಚ್ಚನ ಚೆನ್ನಾಗಿ ಬೇಯ್ಲಿ. ಟೇಸ್ಟ್ ಆಗ್ಬೇಕು ಅಂದ್ರೆ ನೀರ್ ಚೆನ್ನಾಗಿ ಹಿಡಿಬೇಕು. ನೋಡೋಣ, ಸ್ವಲ್ಪ ಹೊತ್ತು ಬೇಯ್ಲಿ. ಲವ್ ಮಾಡುವಾಗ ಇಬ್ರು ಹೋಟ್ಲಿಗೆ ಹೋಗ್ತಿದ್ವಿ ಊಟಕ್ಕೆ. ಇದೇ ಫಸ್ಟ್ ಟೈಮು ನನ್ಗೋಸ್ಕರ ಮದ್ವೆ ಆಗಿ 2 ವರ್ಷ ಆಯ್ತು, ಏನು ಮಾಡಿಲ್ಲ. ಇವತ್ತೇ ಫಸ್ಟ್ ಟೈಮ್ ಏನೋ ಒಂದ್ ಕುಕ್ ಮಾಡ್ತವ್ನೆ, ಅದು ಚಿಕನ್ ಅಲ್ಲಿ ಏನು ಮಾಡಿಲ್ಲ ಅಂದ್ರೆ ಏನು ಮಾಡಿಲ್ದೆ ಏನು ಗಿಫ್ಟ್ ಕೊಟ್ಟಿಲ್ವಾ? ಭರ್ಜರಿ ಗಿಫ್ಟ್ ಹೆಂಗೈತೆ? ಅಲ್ಟ್ರಾ ಪ್ರಾಡಕ್ಟ್. ಅದು ಗಿಫ್ಟ್ ಅಲ್ಲ, ಇನ್ನೇನು? ಜವಾಬ್ದಾರಿ. ಅದು ಜವಾಬ್ದಾರಿನಾ? ಇನ್ನೇನ್ gift. ಪ್ರಮೋಷನ್ ಕೊಟ್ಟಿದ್ದೆ ಅಷ್ಟೇ. ಹೆಂಡತಿಯಿಂದ ತಾಯಿಗೆ ಪ್ರಮೋಷನ್ ಕೊಟ್ಟಿದ್ದೆ ಅಷ್ಟೇ. ತಾಯಿಗೆ ಎಂತ ಬೆಲೆ ಇದೆ ಗೊತ್ತಾ? ತಾಯಿ ತಾಯಿ ಈ ತರ ಡೈಲಾಗ್ ಮರ್ಳು ಮಾಡ್ಬಿಡು ಅಂದ್ರೆ ಬೇಕಾದ್ರೆ ಮಾಡ್ತೀಯ ಅಲ್ವಾ? ಈ ಬದುಕಿಗಾಗಿ ನೀನ್ ಏನ್ ಮಾಡಿದ್ಯಾ ಅಂತ ಕೇಳ್ತಿರೋದು. ಆ ಕಂದನ ಬರುವಳು ಭೂಮಿ ಆಡಿಯನ್ಸ್ ಕಿವಿ ಚೆನ್ನಾಗಿ, ಇಷ್ಟ ದಿನ ನನ್ ಕಿವಿ ಹಾಳಾಗಿದೆ. ಆಡಿಯನ್ಸ್ ಕಿವಿನಾರು ಚೆನ್ನಾಗಿರ್ಲಿ. ಮದ್ವೆ ಆದವ್ರಿಗೆ ಎಲ್ಲ ನಮ್ಮ ಹುಡುಗರು ಹೇಳೋದೊಂದೇ, ಸೊ ಇದಕ್ಕಿಂತ ದೊಡ್ಡ ಗಿಫ್ಟ್ ಏನು ಕೊಡಕ್ಕಾಗಲ್ಲ. ಒಳ್ಳೆ ಅಲ್ಟ್ರಾ ಪ್ರೋಮೆಸ್ ಗಿಫ್ಟೇ ಕೊಟ್ಟಿದ್ದೀನಿ. ಸೊ ಇದಕ್ಕಿಂತ ಗಿಫ್ಟ್ ಇನ್ನೇನು ಕೊಡಕ್ಕಾಗುತ್ತೆ ನೀವ್ ಹೇಳ್ರಿ? ದೇಶದ ಕತೆ ಇಷ್ಟೇ ಕಣಮ್ಮ, ಇಲ್ಲಿ ಚಿಂತೆ ಮಾಡಿ ಮಗುನ ನೋಡ್ಕೊಳ್ಳೋದು. ನೀನೇನೋ ಬೆಳಿಗ್ಗೆ ಹೊಟ್ಟೋಗ್ತೀಯ, ಬೆಳಗ್ಗೆಯಿಂದ ಸಂಜೆ ತನಕ ನಾನ್ ನೋಡ್ಕೋಬೇಕು. ಅವ್ನ್ ಊಟ ತಿನ್ಸೋದು, ಸ್ನಾನ ಮಾಡ್ಸೋದು ಎಲ್ಲ ಎಂತ ದೊಡ್ಡ ಟಾಸ್ಕ್ ಗೊತ್ತಾ ಅದೆಲ್ಲ. ನಾವು ಆಚೆ ಕಡೆ ಹೋಗಿ ದುಡ್ಕೊಂಬರಲ್ವಾ, ನಮಗ್ ಟಾಸ್ಕ್ ಇರಲ್ವಾ? ಅದ್ ಬೇಕಾದ್ರೆ ಮಾಡ್ಬೋದು, ಮಗು ನೋಡ್ಕೊಳ್ಳೋದು ಎಷ್ಟ್ ಕಷ್ಟ ಅಂತ ಮನೇಲಿರೋರ್ಗೆ ಗೊತ್ತು, ಸರಿನಾ? ಸೊ ಎಲ್ಲ ಲೇಡೀಸ್ ಕಮೆಂಟ್ಸ್ ಹಾಕ್ರಿ, ಮಗು ನೋಡ್ಕೊಳ್ಳೋದು ತುಂಬಾ ಕಷ್ಟ ಅಂತೀರಾ. ಹೌದು. ಸೊ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಮಾಡಿರೋ ನಿಮ್ಗೆ ಗೊತ್ತು. ಸೊ ನೀವುಗಳು ಕಮೆಂಟ್ ಮಾಡ್ರಿ, ಮಗು ನೋಡ್ಕೊಳ್ಳೋದು ತುಂಬಾ ಕಷ್ಟ ಇಲ್ಲ ಕೆಲಸ ಆಚೆ ಹೋಗಿ ಕೆಲಸ ಮಾಡ್ಕೊಂಡ್ ಬರೋದು ಕಷ್ಟನಾ ಅಂತ. ಇವಾಗ ಬಿಸಿ ಬಿಸಿ ಫ್ರೈ ರೆಡಿ ಆಗಿದೆ. ಬನ್ನಿ ಹಂಗೆ ಹತ್ರ ನೋಡಿ, ಕೊತ್ತ ಅಂತ ಕುದಿದೈತೆ. ಇವಾಗ ಆಲ್ರೆಡಿ ಬೆಂದಿರುತ್ತೆ. ಸ್ಟವ್ ಆಫ್ ಮಾಡಿ ಫಸ್ಟ್ ಫ್ರೈ ಸ್ವಲ್ಪ ನಿಧಾನ ಕಿಡೋ ಮಾರಾಯ. ಟೇಸ್ಟ್ ಸೂಪರ್. ಇದು ನಾನು ಹೇಳೋದಲ್ಲ, ಅವಳೇ ಹೇಳ್ತಾಳೆ. ಇವಾಗ ಟೇಸ್ಟ್ ಕೊಡಲ್ಲ ಅವಳಿಗೆ. ಒಟ್ಟಿಗೆ
ವೈಟ್ ರೈಸ್ ಮಾಡಿದೀನಿ. ಸೊ ನೋಡ್ಬೋದು, ಇದ್ರ ಜೊತೆಗೆ ಹಾಕೊಟ್ಬಿಟ್ಟು ಕೊಡ್ತೀನಿ ಪ್ಲೇಟ್ಗೆ, ನೋಡೋಣ. ಸೊ ನೀನ್ ಅಲ್ಲಿ ಹೋಗಿ ಕೂತ್ಕೊಳ್ಳಮ್ಮ. ಆಯ್ತು. ಕೂತ್ಕೋ. ಚಿನ್ನದಂತ ಗಂಡನಿರಲು ಕಣ್ಣೀರೇತಕ್ಕೆ. ಸೊ ಇವಾಗ ಪ್ಲೇಟ್ ತಗೊಳ್ಳೋಣ. ಪ್ಲೇಟ್ ಸರಿ ವಾಶ್ ಮಾಡಿ ಮೇಡಮ್ಗೆ ಇವಾಗ ಕಮ್ಮಿ ಮಾಡು. ಊಟ ಕೊಡೋಣ. ಆಕ್ಚುಲಿ ರೈಸ್ ಸ್ವಲ್ಪನೇ ತಿನ್ನೋದವಳು, ಹೆಂಗಿರುತ್ತೋ ಏನೋ, ಯಾವ ಥರ ರಿವ್ಯೂ ಕೇಳೋಣ. ಸೊ ಯಾವುದೇ ಸಿನಿಮಾ ಮಾಡಿದ್ರು, ಯಾವುದೇ ಪ್ರಾಡಕ್ಟ್ ತೊಗೊಂಡ್ರು ಸ್ಟಾರ್ಸ್ ಕೊಡ್ತಾರೆ. ಸೊ 5 ಸ್ಟಾರಲ್ಲಿ ಎಷ್ಟು ಸ್ಟಾರ್ನ ಕೊಡ್ತಾಳೆ ನೋಡೋಣ ನಮಗೆ. ಸೊ ಮೊಟ್ಟೆ ಕೂಡ ಅದರಲ್ಲೇ ಬೇಯಿಸಿದ್ದೀನಿ. ಸೊ ಮೊಟ್ಟೆನ ಇಟ್ಬಿಟ್ಟು ನೆಕ್ಸ್ಟು ಗ್ರೇವಿ ಒಳ್ಳೊಳ್ಳೆ ಪೀಸ್ ಹಾಕೊಂಡು ಸೇರ್ಬೇದ ಈಗ ಅವಳು. ಚೆನ್ನಾಗಿದ್ರೆ ಆಮೇಲೆ ಹಾಕ್ಸ್ಕೊತಿದೀನಿ. ಚೆನ್ನಾಗಿರುತ್ತೆ. ಸುಮ್ಮನೆ ಉದಿ ಮಾಡಿರೋದು ಇದು. 2 ಪೀಸ್ ಹಾಕಮ್ಮ ಸಾಕು. ಗ್ರೇವಿ ಹಾಕೋಣ. ಸೊ ಮೇಡಮ್ಗೆ ಇವಾಗ ತಗೊಂಡೋಗಿ ಕೊಡೋಣ, ಯಾವ ರೀತಿ ಇದೆ ಅಂತ ಟೇಸ್ಟ್ ಮಾಡಿ ಹೇಳ್ತಾಳೆ. ವಿವಾಹ ಭೋಜನ ಇದು ವಿಶಿಷ್ಟ. ಚೆನ್ನಾಗಿ ಚಚ್ಚಿ ಬಿಸಾಕು. ಹೋಟ್ಲಲ್ಲಿ ಇಷ್ಟೊಂದು ಚೆನ್ನಾಗಿ ಸರ್ವ್ ಮಾಡಲ್ವಲ್ಲ, ಚೆನ್ನಾಗಿ ಸರ್ವ್ ಮಾಡ್ತಾರೆ. ನೋಡಿ ತಿನ್ಬಿಟ್ಟು ಹೇಳು ಬೇಗ. ಚಿಕನ್ ತಿಂತೀನಿ. ಹೆಂಗೈತೆ? ಆನೆಸ್ಟ್ ಆಗಿ ಹೇಳು, ತಲೆ ಕೆಡ್ಸ್ಕೊಂಬೇಡ. ಚೆನ್ನಾಗಿ ಮಾಡ್ಬಿಟ್ಟಿದ್ಯಾ? ನಿಜ ಚೆನ್ನಾಗೈತೆ. ತಗೋ ತಿನ್ನು. ಅದ್ಭುತ ಅಮೋಘ, ಏನಂತೀಯ? ಚೆನ್ನಾಯ್ತು. ಬಾಯ್. ವಾವ್. ಸೊ ಫೈನಲ್ ಅಡಿಗೆ ಸೂಪರ್ ಮಾಡಿದೀನಿ ಅಂತ ಬಂದಿದೆ. ಎಷ್ಟು ಸ್ಟಾರ್ಸ್ ಕೊಡ್ತೀಯ 5ರಲ್ಲಿ? 5ರಲ್ಲ 4. ಸೂಪರ್. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಸ್ಟಾರ್ನ ಪಡ್ಕೊಂತೀನಿ. ಸೊ ಇಷ್ಟೊತ್ತವರೆಗೂ ಲಾಗ್ ನೋಡಿದ್ದಕ್ಕೆ ಧನ್ಯವಾದಗಳು. ಇವಾಗ ನಾನು ಊಟ ಮಾಡೋ ಸಮಯ. ಸೊ ಯಾರೆಲ್ಲ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ರಿ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋಸ್ಗಾಗಿ ಕಾಯ್ತಾರೆ. ಇದೇ ತರ ಅಲ್ಟಿಮೇಟ್ ಆಗಿರೋ ವಿಡಿಯೋಸ್ನ ಕೊಡ್ತಾ ಇರ್ತೀವಿ. ಇವತ್ತಿನ ಬ್ಲಾಗ್ ಇಷ್ಟೇ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.